ಪಟ್ಟಣದ ಶಾದಿ ಮಹಲ್ ಎದುರಿಗಿರುವ ಮೆಟ್ರಿಕ್ ನಂತರದ ಪದವಿ ಪೂರ್ವ ವಸತಿ ನಿಲಯದಲ್ಲಿ ಶುಕ್ರವಾರ ರಾತ್ರಿ ಫಸ್ಟ್ ಪಿಯುಸಿ ಓದುತ್ತಿರುವ ಮಕ್ಕಳಿಬ್ಬರು ಹೊಡೆದಾಡುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಸುದ್ದಿ ಮಾಡಿತು. ಈ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ತಹಸೀಲ್ದಾರ್ ಶ್ರೀನಿವಾಸ್ ಸ್ಥಳಕ್ಕೆ ಭೇಟಿ ನೀಡಿ ನಿಲಯ ಪಾಲಕರನ್ನ ಮತ್ತು ಮಕ್ಕಳ ಪೋಷಕರನ್ನ ವಿಚಾರಣೆ ನಡೆಸಿ ಮಕ್ಕಳಿಗೆ ವೈದ್ಯಕೀಯ ಪರೀಕ್ಷೆ ನಡೆಸುವಂತೆ ಸೂಚಿಸಿ ಈ ಘಟನೆ ನಡೆಯಲು ಬೇಜವಾಬ್ದಾರಿ ತೋರಿರುವ ವಾರ್ಡನ್ ಮೇಲೆ ಕ್ರಮಕ್ಕೆ ಮೇಲಧಿಕಾರಿಗೆ ವರದಿ ಮಾಡುತ್ತೇವೆಂದು ತಿಳಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಮಕ್ಕಳುಗಳು ಕಿತ್ತಾಡ್ಕೊಂತಕ್ಕಂಥ ಒಂದು ಚಿತ್ರಣವನ್ನು ಪ್ರಸಾರವಾಗದ ಹಿನ್ನೆಲೆಯಲ್ಲಿ ಕೂಡಲೇ ಮೆಸೇಜ್ ಬಂದ ತಕ್ಷಣವೇ ಇಲ್ಲಿಗೆ ಚಿಕ್ಕಕೋಟೆ ತಹಶೀಲ್ದಾರ್ ಮತ್ತು ನಮ್ಮ ಬುಡಕಟ್ಟು ಸಮುದಾಯದ ಅಧಿಕಾರಿಗಳಂಥ ಮಹೇಶ್ ರವರು ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ಆದಂತಹ ಚಿಕ್ಕನಾಯಕರವರು ಮತ್ತು ನಮ್ಮ ಬುಡಕಟ್ಟು ಸಮಾಜದ ಮುಖಂಡರಾದಂತಹ ಬಸವರವರು ಮತ್ತು ಆ ಮಕ್ಕಳ ತಂದೆಗಳನ್ನು ನಾವಿಲ್ಲಿಗೆ ಧಾವಿಸಿ ಈ ಒಂದು ಏನು ಸಾಮಾಜಿಕ ಜಾಲತಾಣದಲ್ಲಿ ಹರಿತಾ ಇತ್ತು ಅದನ್ನು ವಿಚಾರಣೆ ಮಾಡೋದಕ್ಕೋಸ್ಕರ ಇಲ್ಲಿ ಆಗಮಿಸಿದ್ದೇವೆ. ಒಂದು ನಾವು ಪ್ರಾಥಮಿಕ ವರದಿಯಲ್ಲಿ ಕಂಡು ಬಂದಿರತಕ್ಕಂಥದ್ದು ಆ ಎರಡು ಮಕ್ಕಳು ಸಹ ಅಣ್ಣ ತಮ್ಮಂದಿರು, ಅಂದರೆ ಚಿಕ್ಕಪ್ಪ ದೊಡ್ಡಪ್ಪ ಅವರ ಮಕ್ಕಳಾಗಿರ್ತಾರೆ. ಸೊ ಹಾಗಾಗಿ ನಾವು ಅವರ ತಂದೆ ತಾಯಿನೂ ಸಹ ಕೇಳಿದ್ವಿ, ಈ ಒಂದು ಘಟನೆ ಆಗೋದಕ್ಕೆ ಏನಾದರೂ ಕಾರಣ ಇದೆಯಾ, ಊರಿನಲ್ಲಿ ಏನೋ ಸಮಸ್ಯೆ ಇದೆಯಾ, ಏನಾದ್ರು ವೈಷಮ್ಯವಾದಂಥ ಒಂದು ರೀತಿ ಅಂತ. ಆಗ ಅವ್ರ ತಂದೆಗಳು ಹೇಳ್ತಕ್ಕಂಥದ್ದು ಇಲ್ಲ, ಯಾವ ರೀತಿ ಇಲ್ಲ, ನಾವು ತುಂಬ ಅನೂನ್ಯವಾಗಿ ಊರಿನಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅವರು ಹೇಳಿದ್ದಾರೆ. ಈಗ ಈ ಸಂಬಂಧ ಇವಾಗಲೇ ನಮ್ಮ ಟ್ರೈಬಲ್ ಆಫೀಸರಿಂದ ಪೊಲೀಸ್ ಸ್ಟೇಷನ್ ಅವರಿಗೆ ಕಂಪ್ಲೇಂಟನ್ನು ಒಂದು ಲಾಡ್ಜ್ ಮಾಡಿದ್ದಾರೆ. ಈಗ ಪೊಲೀಸ್ನವರು ಸಹ ಇಲ್ಲಿ ಆಗಮಿಸಿ ಆ ಮಕ್ಕಳ ಸ್ಟೇಟ್ಮೆಂಟು ಮತ್ತು ತಂದೆಗಳ ಸ್ಟೇಟ್ಮೆಂಟು ಸಹ ತಗೊಂಡು ನಂತರ ಅದನ್ನು ವಿಚಾರಣೆ ಮಾಡಿ ಮತ್ತು ತಿಳುವಳಿಕೆಯನ್ನು ಸಹ ಅವರಿಗೆ ಕೊಡಲಾಗಿರ್ತದೆ. ಮತ್ತು ಮುಂದುವರೆದು ಇನ್ನೊಂದು ನಮ್ಮ ಪೊಲೀಸ್ ಅವರ ಒಂದು ಇದರಿಂದ ಅವರಿಗೆ ಒಂದು ಮೆಡಿಕಲ್ ಚೆಕಪ್ನು ಸಹ ಮಾಡಿಸ್ಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ಒಂದು ಮೆಡಿಕಲ್ ಚೆಕಪ್ ಮಾಡಿ ನಂತರ ಏನು ವಿಚಾರಣೆ ಮಾಡಬೇಕು ಅದನ್ನು ಆ ಹಂತದಲ್ಲಿ ನಾವು ಮುಂದುವರಿಸ್ತೇವೆ. ಇನ್ನೊಂದು ಮುಖ್ಯವಾಗಿ ನಾನು ಸಾರ್ವಜನಿಕರಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ, ಯಾರೇ ಆಗಲಿ ಒಂದು ವಿದ್ಯಾರ್ಥಿ ನಿಲಯಕ್ಕೆ ಮಕ್ಕಳನ್ನ ತಾವು ಕಳಿಸ್ತಾ ಇದ್ದೀರಾ, ಏನೋ ಒಂದು ತಮ್ಮ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಯಾಗಿ ಜೀವನ ಮಾಡೋದಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮನ ಆಸೆ ಇರ್ತದೆ. ಹಾಗಾಗಿ ಮಕ್ಕಳಿಗೂ ಸಹ ನಾವೊಂದು ಸ್ವಲ್ಪ ಹೇಳಿ ಕಳಿಸ್ಬೇಕಾಗ್ತದೆ. ಇದ್ದಾರೆ, ಇದು ನಿರ್ವಹಣೆ ಮಾಡ್ತಾ ಇದ್ದಾರೆ, ಅವ್ರದ್ದು ಜವಾಬ್ದಾರಿ ಇರ್ತದೆ. ಯಾರೇ ಮಕ್ಕಳು ಬರಲಿ ಅವರಿಗೆ ಏನು ಸರ್ಕಾರದ ಸವಲತ್ತುಗಳಿದ್ದಾವೆ, ಸೌಕರ್ಯಗಳಿದ್ದಾವೆ, ಅದೆಲ್ಲ ಪೂರ್ತಿ ಒದಗಿಸಿ ಯಾವುದೇ ಒಂದು ಕೆಟ್ಟ ಇದಕ್ಕೆ ಒಳಗಾಗದ ರೀತಿಯಲ್ಲಿ ಅವರೆಲ್ಲರೂ ಸಹ ಸಹಕರಿಸಿ ಅವರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥದ್ದು, ಮನವರಿಕೆ ಮಾಡ್ತಕ್ಕಂಥದ್ದು ಅವರ ಕರ್ತವ್ಯ. ಇಲ್ಲಿ ಮೇಲ್ನೋಟಕ್ಕೆ ಕೆಲವೊಂದು ಇಲ್ಲಿನ ಒಂದು ಅಧಿಕಾರಿ ಸಿಬ್ಬಂದಿಗಳ ಒಂದು ಕರ್ತವ್ಯದ ಲೋಪ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗಾಗಿ ಖಂಡಿತವಾಗ್ಲೂ ಸಹ ನಾನು ಈಗಾಗಲೇ ಟ್ರೈಬಲ್ ಆಫೀಸರ್ ಅವರಿಗೆ ಇದನ್ನು ನಾನು ಹೇಳಿದ್ದೇನೆ. ಯಾರ್ಯಾರು ಇಲ್ಲಿ ಈ ಒಂದು ಘಟನೆಗೆ ಕಾರಣಕರ್ತರಾಗಿದ್ದಾರೆ ಅವ್ರ ಮೇಲೆ ಸೂಕ್ತ ಶಿಸ್ತು ಕ್ರಮಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸೋದಕ್ಕೆ ನಾವು ಮಾತಾಡಿದ್ದೇವೆ. ಇದೇ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು, ಪರಿಶಿಷ್ಟ ಕಲ್ಯಾಣಾಧಿಕಾರಿಗಳು, ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಿದ್ದರು.